ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತಾ ಕಾರ್ಯಕ್ರಮವನ್ನು ನಾವು ಈಗಾಗಲೇ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಡಾಬಸ್ಪೇಟೆ, 2 ಗಂಟೆಗೆ ತುಮಕೂರು, ಇಂದು ದಾವಣಗೆರೆ ಜಿಲ್ಲೆಯ ಹಾವೇರಿ, ಚಿತ್ರದುರ್ಗ 3 ಜಿಲ್ಲೆಗಳು ಒಳಗೊಂಡಂಥ ಮಹಾಸಂಗಮದ ಪೂರ್ವ ಸಿದ್ಧತಾ ಸಭೆಯನ್ನು ನಾವು ಮಾಡಿದ್ದೀವಿ. 4ನೇ ತಾರೀಕು ಬೆಂಗಳೂರು ಗ್ರ್ಯಾಂಡ್ನಲ್ಲಿ, ಗಾಯತ್ರಿ ಗ್ರ್ಯಾಂಡ್ನಲ್ಲಿ 10:30ಕ್ಕೆ ಮಹಾಸಂಗಮದ ಸಭೆಯನ್ನು ಅರಮನೆ ಆವರಣ ಮಾಡ್ತೀವಿ. ಆ ಒಂದು 4ನೇ ತಾರೀಕಿಗೆ ಚಾಮರಾಜನಗರ, ಮೈಸೂರು, ರಾಮನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಸನ್, ತುಮಕೂರು, ನಿನ್ನೆ ತುಮಕೂರು ಆಗಿದೆ, ಅವರು ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಇಷ್ಟು ಜಿಲ್ಲೆಗಳ ಸಭೆಯನ್ನು 4ನೇ ತಾರೀಕು ಮಾಡ್ತೀವಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ ಯಾವುದೇ ನಮ್ಮ ಸಮಾಜದ ಸಭೆಗಳನ್ನು ಮಾಡಬಾರ್ದು ಸ್ಪಷ್ಟ ನಮಗೆ ಸೂಚನೆ ಕೊಡೋದು ಸತ್ಯ, ಅದ್ರಾಗೇನಿಲ್ಲ. ಮಾಡಬಾರ್ದು ಅಂತೇಳಿ ಇವತ್ತು ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ. ನಾವು ವೀರಶೈವ ಏನು ಕೆಲವು ದುಷ್ಟಶಕ್ತಿಗಳು ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನ ದುಷ್ಟಶಕ್ತಿಗಳು ಮಾಡ್ತಾ ಇದ್ದಾರೆ. ಯಾವುದೇ SC ST ಬ್ಯಾಕ್ವರ್ಡು ಅವರ ವಿರುದ್ಧ ನಮ್ಮ ಸಭಾ ಅಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಕೊಂಡಿ ಮಂಚಣ್ಣ, ಮಲ್ಲಪ್ಪ ಶೆಟ್ಟರು ಅಂತವ್ರು ಇದ್ದರು. ಅಂಥವ್ರು ಈ ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಒಳಪಂಗಡಗಳನ್ನು ಮರೆತು ಒಂದಾಗಿ ಒಟ್ಟಾಗಿ ಇಡೀ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸವನ್ನು ಮಾಡಬೇಕು, ಸಮಾಜವನ್ನು ಕಟ್ಟಬೇಕು, ಸಮಾಜ ಸಂಘಟನೆ ಮಾಡಬೇಕು, ಸಮಾಜ ಋಣವನ್ನು ತೀರಿಸಬೇಕಂದ್ರೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಯಡಿಯೂರಪ್ಪನ ಕೇವಲ ಒಂದು ಸಮಾಜಕ್ಕೆ ನಾವು ಸೀಮಿತ ಮಾಡಲ್ಲ. ಯಡಿಯೂರಪ್ಪ ಜಾತ್ಯತೀತ ನಾಯಕ. ಯಡಿಯೂರಪ್ಪನವ್ರನ್ನ SC ST ಬ್ಯಾಕ್ವರ್ಡ್ ಮೈನಾರಿಟಿ ಎಲ್ಲರೂ ಇಷ್ಟಪಡ್ತಾರೆ. ಒಬ್ಬ ಮಹಾನ್ ನಾಯಕ. ಅವ್ರ ಹೆಸರನ್ನು ನಾವು ದುರ್ಬಳಕೆ ಮಾಡಿಕೊಳ್ಳಲ್ಲ. ಆದರೆ ನಮ್ಮ ಸಮಾಜಕ್ಕೆ ಯಾರು ಕೆಲವು ದುಷ್ಟಶಕ್ತಿ ಹೊಡೆಯತಕ್ಕಂಥ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ನಾವು ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಸಮಾಜವನ್ನು ಸಂಘಟನೆ ಮಾಡ್ತೀವಿ. ಈಗಾಗಲೇ ನಾನು ವೇದಿಕೆಯಲ್ಲಿ ಹೇಳಿದೆ, ನಾಡಿನ ಮಠಾಧೀಶರು ನನಗೆ ಬೆಳಗ್ಗೆ ಅವ್ರ ಹೆಸರುಗಳು ಹೇಳಲ್ಲ, ವಾಟ್ಸಪ್ ಕಾಲ್ ಮಾಡಿದ್ರು ಕೆಲವು ಮಠಾಧೀಶರು ಮತ್ತು ಅರಗುರು ಚರಮೂರ್ತಿಗಳು ನನಗೆ ಕರೆ ಮಾಡಿದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಶಿವಮೊಗ್ಗ, ಚಿಕ್ಕಮಗಳೂರು, ನಮ್ಮ ಜಿಲ್ಲೆಯಲ್ಲಿ ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳಿದರೆ, ಖಂಡಿತ ಮಾಡ್ತೀವಿ. ನಿಮ್ಮ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡ್ತೀವಿ. ಅಂತಿಮವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ನೋಡಿ ಒಡೆದ ಮನಸ್ಸುಗಳನ್ನ ಕಟ್ತಕ್ಕಂಥ ಪ್ರಯತ್ನ ಮಾಡಿ ಒಂದು ವೇದಿಕೆಯಲ್ಲಿ ಎಲ್ಲ ನಮ್ಮ ಒಳಪಂಗಡದ ಮಠಾಧೀಶರನ್ನ, ಸಮಾಜದ ಮುಖಂಡರನ್ನ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಸಮಾವೇಶವನ್ನು ನಾವು ಬೆಂಗಳೂರಲ್ಲಿ ಮಾಡಬೇಕೋ ದಾವಣಗೆರೆಯಲ್ಲಿ ಮಾಡಬೇಕೋ ಚಿಂತನೆ ಮಾಡಿ, ದಾನಿಗಳಿಂದ ನಾವು ಯಾರಿಂದ ಹಣವನ್ನು ಸಂಗ್ರಹ ಮಾಡಲ್ಲ, ಆಯಾ ದಾನಿಗಳು ಒಂದೊಂದು ಖರ್ಚನ್ನು ಬೆಂಗಳೂರು ಸಭೆ ಖರ್ಚನ್ನು ಕೆಲವರು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ನಿನ್ನೆ ತುಮಕೂರು, ಡಾಬಸ್ಪೇಟೆ ಇಂದಿನ ಖರ್ಚುಗಳು ಕೆಲವರು ಏನು ಸಂಪನ್ಮೂಲ ಭಾಳ ಮುಖ್ಯ. ಆ ಸಂಪನ್ಮೂಲವನ್ನು ಸಮಾಜದ ಬಂಧುಗಳು ಅವರೇ ಆಯೋಜನೆ ಮಾಡ್ತಾರೆ. ಈ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡ ಒಂದು ವೇದಿಕೆ ಕರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡಿ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದರು. ನಮಗೆ ಸಿದ್ದರಾಮಯ್ಯ ಬಗ್ಗೆ ವಿರೋಧ ಇಲ್ಲ. 5 ವರ್ಷ ಮುಖ್ಯಮಂತ್ರಿ ಆದರು, ಇವತ್ತು ಮುಖ್ಯಮಂತ್ರಿ ಆದರು. ಆದರೆ ನಮ್ಮ ಸಮಾಜದಲ್ಲಿ ಯಡಿಯೂರಪ್ಪನವ್ರಿಗೂ ತೊಂದರೆ ಕೊಟ್ಟರು, ಒಳ್ಳೆ ಕೆಲಸ ಮಾಡಿದರು. JH ಪಟೇಲ್ರಿಗೂ ಬಿಡಲಿಲ್ಲ, ವೀರೇಂದ್ರ ಪಾಟೀಲ್ರಿಗೂ ಬಿಡಲಿಲ್ಲ, SR ಬೊಮ್ಮಾಯಿಯವರು ಬಿಡಲಿಲ್ಲ. ಆದರೆ ಈ ರೀತಿ ನಮ್ಮಲ್ಲಿ ಒಗ್ಗಟ್ಟಿಗೆ ಈ ರೀತಿ ನಮ್ಮನ್ನು ಹೊಡೆದಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಕೆಲವು ದುಷ್ಟಶಕ್ತಿಗಳು. ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ಕೆಲವು ನಮ್ಮವರು ಹಿತಶತ್ರುಗಳು. ಅದಕ್ಕೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಹುಡುಗಿದ್ರೆ ವಿಧಾನಸೌಧ ನೋಡೋದು ಯಡಿಯೂರಪ್ಪ ಆನೆ ನಡೆದ ದಾರಿ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು. ನನ್ನ ಪಕ್ಷದ ರಾಜಕಾರಣ ಮಾತಾಡಲ್ಲ, ಯಾಕೆಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು. ಅವರ ಮುಂದುವರಿಸ್ತಕ್ಕಂಥ ವಿಶ್ವಾಸ ಇದೆ. ನಾವು ಸಮಾಜ
ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ವೀರಶೈವ ಲಿಂಗಾಯತ ಒಳಪಂಗಡಗಳನ್ನ ಒಂದು ವೇದಿಕೆಯಲ್ಲಿ ತರ್ತೀವಿ, ಮಠಾಧೀಶರನ್ನು ಕರೆತರ್ತೀವಿ. ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾವೆ, ಮಠಾಧೀಶರಲ್ಲಿದ್ದಾವೆ, ಒಡೆದ ಮನಸ್ಸುಗಳನ್ನ ಕಟ್ತಕ್ಕಂಥ ಕೆಲಸವನ್ನು ನಾವು ಮುಂದಾಗಿದ್ದೀವಿ. ಮತ್ತು ಒಂದು ನಿಮಿಷ ನಾವು ಹೇಳ್ತಾ ಇದ್ದೀವಿ, ಸಮಾಜ ಒಂದುಗೂಡಬೇಕು. 2023 ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದ ಮತಗಳು ಬಹುತೇಕ ಕಾಂಗ್ರೆಸ್ಗೆ ಹೋಗಿದೆ, ವಾಪಸ್ ಕರೆತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಲ್ಲಿವರೆಗೂ ತಾವು ವಿಜೇಂದ್ರ ಅವರು ಬೆಂಬಲಕ್ಕೆ ನಿಂತಿದ್ರಿ, ಈಗ ಏನಿದೆ ಸಮಾಜ ಅಂತೇಳಿ ನೋಡೋಣ. ಈಗ ಅಧ್ಯಕ್ಷ ಸ್ಥಾನಕ್ಕೆ ಯಾರಣ್ಣ ಹೇಳಿದು? ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾಗಿ, ಸೂರ್ಯ ಚಂದ್ರೇಶ್ ಸತ್ಯನ ಅಷ್ಟೇ ಸತ್ಯ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ ಚುನಾವಣೆಗಳು ಆಗ್ತವೆ. ಇನ್ನು ಕೆಲವರು ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಮೇಲರು ಆದೇಶ ಕೊಟ್ಟರು, ಸೂಚನೆ ಕೊಟ್ಟರು ಮಾಡಬಾರ್ದು ಅಂತೇಳಿ. ಖಂಡಿತ ಯಾವುದೇ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಮಾಡಬಾರ್ದು ಅಂತ ಹೇಳಿಲ್ಲ. ನಮಗೆ ಯಡಿಯೂರಪ್ಪನವರು ವಿಜೇಂದ್ರ ಸಂಘಟನಾ ಪರ್ವ ನಡೀತಿದೆ, ಹಾಗಾಗಿ ಹುಟ್ಟುಹಬ್ಬ ಬೇಡ ಅಂತೇಳಿಕೆ ನಾವು ಸದ್ಯಕ್ಕೆ ಸ್ಥಗಿತ ಮಾಡಿದ್ವಿ. ರಾಷ್ಟ್ರೀಯ ನಾಯಕರು ಯಾರೂ ಸೂಚನೆ ಕೊಟ್ಟಿಲ್ಲ ಮಾಡಬಾರ್ದು ಅಂತೇಳಿ, ಎಚ್ಚರಿಕೆ ಕೊಡೋದಂತೆ ಕೆಲವರು ಹೇಳ್ತಾ ಇದ್ದಾರೆ. 100ಕ್ಕೆ 100 ಸುಳ್ಳು. ಕೆಲವು ಮಾಧ್ಯಮಗಳಲ್ಲಿ ಇದನ್ನು ವೈಭವೀಕರಿಸ್ತಿದ್ದಾರೆ, ಪ್ಲಾಂಟ್ ಮಾಡಿಸ್ತಾರೆ ಸ್ಟೋರಿಗಳಿಂದ. ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪ ಹುಟ್ಟುಹಬ್ಬ ಮಾಡಬಾರದು ಎಲ್ಲಿ ಹೇಳಿಲ್ಲ. ನಾವು ಹೇಳ್ತಾ ಇದ್ದೀವಿ, ಯಡಿಯೂರಪ್ಪ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕ. ಮತ್ತು ವಿಜೇಂದ್ರ ಅವರು ಒಬ್ಬ ಯುವ ನಾಯಕರಾಗಿ ಒಳ್ಳೆ ಬೆಳೀತಿದ್ದಾರೆ, ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರ್ತೀವಿ. ಯಾರು ಹೇಳಿದ್ದು? ಯಾರು ಹೇಳಿದ್ದೇಳ? ಅದನ್ನು ಬಿಂಬಿಸ್ತಾರೆ ಅಣ್ಣ. ನೋಡಿ, ಯಾರ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ದೊಡ್ಡ ಮಾತಾಡಿಸೋ ದೊಡ್ಡವ ನಾನಲ್ಲ. ನಮ್ಮ ಪಕ್ಷದಲ್ಲಿ ಒಂದು ಸಂವಿಧಾನ ಬಗ್ಗೆ ಏನಾಗಬೇಕಾಗುತ್ತೆ. ಆದರೆ ವಿಜಯೇಂದ್ರ ಅಧ್ಯಕ್ಷರಾಗಿ ಕೇವಲ 1 ವರ್ಷ ಆಯ್ತು ಅಷ್ಟೇ. ಅವ್ರನ್ನ 100ಕ್ಕೆ 100 ಮುಂದುವರಿಸ್ತಾರೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.